Second standard environmental studies, lesson 4, playtime. An activity is given. ಈ ಆಕ್ಟಿವಿಟಿ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. Let us start. Poonam was waiting for the game period. ಪೂನಂ ಅವರು ಆಟದ ಅವಧಿಗಾಗಿ ಕಾಯ್ತಿದ್ರು. ಬಟ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಆದರೆ ಆವಾಗ ಮಳೆ ಸ್ಟಾರ್ಟ್ ಆಯ್ತು, ಆರಂಭವಾಯಿತು. ಶಿ ವಾಸ್ ವೆರಿ ಡಿಸಪಾಯಿಂಟೆಡ್. ಅವರಿಗೆ ಆಟವಾಡಲು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಶಿ ಅಂಡ್ ಹರ್ ಫ್ರೆಂಡ್ ಕುಡ್ ನಾಟ್ ಗೋ ಔಟ್ಸೈಡ್ ಟು ಪ್ಲೇ. Is there a way that Poonam and her friends can still play inside? Yes. ಪೂನಂ ಮತ್ತು ಅವರ ಸ್ನೇಹಿತರಿಗೆ ಒಳಗಡೆನೆ ಆಡಲು ಸಾಧ್ಯವಿದೆಯೇ? ಇಲ್ಲೇ ಒಂದಿಷ್ಟು ಗೇಮ್ಸ್ ಗಳ ಬಗ್ಗೆ ಕ್ವಶನ್ ಕೇಳಾರ ನೋಡ್ರಿ. ವಾಟ್ ಆಲ್ ಗೇಮ್ಸ್ ಕ್ಯಾನ್ ಬಿ ಪ್ಲೇಡ್ ಇನ್ಸೈಡ್ ದ ಕ್ಲಾಸ್ ರೂಮ್? ಚೆಸ್ ಅನ್ನ ಆಡುವುದು. ಚೆಸ್, ಕೇರಂ, ಲೂಡೋ, and many more, etc. Do you know any of the game that we can now play inside the classroom? Yes, sister. ಇಲ್ಲಿ ಎಷ್ಟು ಹೆಸರು ಹೇಳಿವಿ, ಒಂದ್ ಹೇಳಕ್ಕಾಗಲ್ಲ. ಇವಕ್ಕ ಇಂಡೋರ್ ಗೇಮ್ಸ್ ಅಂತ ಹೇಳ್ತಾರ. ನೋಡಿದ್ವಲ್ಲ ಅವನ್ನ. ಮೇಕ್ ಅ ಪೇಪರ್ ವಿಂಡ್ wheel and color it. Materials needed. ಪೇಪರ್ ವಿಂಡ್ wheel ಗಾಳಿಯ ಹಾಳೆಯಿಂದ ಒಂದು ಗಿರ್ಗಿಟ್ಲೆ ಮಾಡ್ರಿ, ಪ್ಯಾನ್ ಅನ್ನ ಮಾಡ್ರಿ ಅಂತ ಆತರ ಹೇಳ್ಯಾರ. ಬೇಕಾಗುವ ಸಾಮಗ್ರಿಗಳು ನೋಡ್ರಿ. ಸ್ಕ್ವೇರ್ ಪೀಸ್ ಆಫ್ ಪೇಪರ್, ಒಂದು ಚೌಕ ಹಾಳೆ ಬೇಕು. ಪೇರ್ ಸೀಸರ್ಸ್, ಕತ್ತರಿ ಬೇಕು. ಅಂಡ್ ಪಿನ್ಸ್ ಅಂಡ್ ಸ್ಟಿಕ್ಸ್, ಪಿನ್ ಮತ್ತು ಕಡ್ಡಿಗಳು ಬೇಕು. ಈ ತರ ಮೊದ್ಲ ಹಿಂಗ ಚೌಕಿರುತ್ತ ಹಾಳೆ, ಅದನ್ನ ಡಯಾಗೋನಲಿ ಮಡಿಸ್ಬೇಕು. ಹಿಂಗ ಮತ್ತ ಹಿಂಗ ಕಟ್ ಮಾಡದ್ ನೋಡ್ರಿ. ಇಲ್ಲೊಂದ್ ಪಾಯಿಂಟ್ ಮಾಡ್ರಿ. ಈ ಕಡೆ ಅರ್ಧ, ಈ ಕಡೆ ಅರ್ಧ. ಹಿಂಗ ಗಾಳಿ ಫ್ಯಾನ್ ರೆಡಿ ಆಯ್ತು ನಮ್ದು. ಕ್ಯಾನ್ ಯು ಸ್ಪಿನ್ ದ ವಿಂಡ್ wheel? Yes. When does the wind wheel spin? When wind was there. When wind was there. ಗಾಳಿ ಇದ್ದಾಗ ತಿರ್ಗತ್ತದ. Wind there. And wind there. Why do you think it spins? Because of wind. ಅದು ಯಾಕೆ ಹಂಗ ತಿರ್ಗತ್ತಂದ್ರೆ ಬಿಕಾಸ್ ಆಫ್ ವಿಂಡ್. Activity 3 ನೋಡಿ. Today Poonam and her friends looked very happy. ಎಂದು ಪೂನಂ ಮತ್ತು ಅವರ ಗೆಳತಿ ತುಂಬಾ ಖುಷಿಯಾಗಿದ್ದಾರೆ. And teacher asked, ಶಿಕ್ಷಕರು ಕೇಳಿದ್ರು, you all are looking very happy. ನೀವೆಲ್ಲರೂ ತುಂಬಾ ಸಂತೋಷವಾಗಿದ್ದೀರಿ. ವಾಟ್ ಈಸ್ ದ ರೀಸನ್? ಇದಕ್ಕೆ ಕಾರಣವೇನು? ಪೂನಂ ಅಂಡ್ ಅವರ್ ಫ್ರೆಂಡ್ ರಿಪ್ಲೈಡ್. ಪೂನಂ ಮತ್ತು ಅವರ ಗೆಳತಿ ಹೇಳಿದರು, ಟೀಚರ್, ಟುಡೇ ಇಟ್ ಈಸ್ ನಾಟ್ ರೇನಿಂಗ್. ಕ್ಯಾನ್ ವಿ ಗೋ ಔಟ್ ಟು ಪ್ಲೇ? ಇವತ್ತು ಮಳೆ ಆಗ್ತಾ ಇಲ್ಲ, ನಾವು ಹೊರಗೆ ಆಟ ಆಡಕ್ ಹೋಗೋಣವ ಅಂತ ಕೇಳಿದ್ರು. ಅದಕ್ಕೆ ದ ಟೀಚರ್ ಆಸ್ಕ್, ವಾಟ್ ಗೇಮ್ ಕ್ಯಾನ್ ವಿ ಪ್ಲೇ ಔಟ್ಸೈಡ್? ನಾವು ಹೊರಗಡೆ ಯಾವ ಆಟವನ್ನ ಆಡೋಣ?
ಅದಕ್ಕೆ ಪೂನಮ್ ಹೇಳ್ತಾರ. ಪೂನಮ್ ಅಂಡ್ ಅವರ್ ಫ್ರೆಂಡ್ಸ್ ಸೈಡ್ ವಿ ಕ್ಯಾನ್ ಪ್ಲೇ ಕ್ರಿಕೆಟ್. Poonam and her friends said we can play cricket, kabaddi, coco, lagori, hopscotch, chinni, chinni dandi, laddu laddu, timmaya, marbles, hide and seek, ಸ್ಪಿನ್ನಿಂಗ್ ದ ಟಾಪ್, ಫುಟ್ಬಾಲ್, ಹಾಕಿ, ಇವೆಲ್ಲ ಆಟಗಳು. ಕ್ರಿಕೆಟ್ ಅನ್ನು ಗೊತ್ತು, ಕಬಡ್ಡಿ ಗೊತ್ತು, ಖೋ ಖೋ ಗೊತ್ತು, ಲಗೋರಿ ಗೊತ್ತು ನಿಮ್ಗ, ಹಾಪ್ ಸ್ಕಾಚ್ ಜಿಗಿಯೋದು, ಚಿನ್ನಿ ದಾಂಡಿ, ಲಡ್ಡು ಲಡ್ಡು ತಿಮ್ಮಯ್ಯ, ಮಾರ್ಬಲ್ಸ್ ಗೋಲಿ ಆಟ, ಹೈಡ್ ಅಂಡ್ ಸಿ ಕಣ್ಣ ಮುಚ್ಚಾಲೆ, ಸ್ಪಿನ್ನಿಂಗ್ ದ ಟಾಪ್ ಬುಗುರಿ ಆಟ, ಫುಟ್ಬಾಲ್ ಕಾಲ್ ಚೆಂಡು, ಹಾಕಿ ಹಾಕಿ ಆಟಗಳನ್ನ ಆಡಬಹುದು ಅಂತ ಹೇಳಿದ್ರು. ಅದಕ್ಕ ಟೀಚರ್ ಸೇಡ್, ಶಿಕ್ಷಕರು ಹೇಳ್ತಾರ, ಓಕೆ ಲೆಟ್ ಅಸ್ ಪ್ಲೇ ಸಮ್ ಗೇಮ್ ದೆನ್. Poonam and her friend began playing outside with their teacher. ಪೂನಂ ಮತ್ತು ಅವರ ಗೆಳತಿಯರು ಔಟ್ಸೈಡ್ಗೆ ಹೊರಗಡೆ ಆಡಲು ಬಂದರು. ಇವಕ್ಕ ಔಟ್ಡೋರ್ ಗೇಮ್ಸ್ ಅಂತ ಹೇಳ್ತಾರೆ. ಕ್ಯಾನ್ ಯು ನೇಮ್ ಸಮ್ ಮೋರ್ ಔಟ್ಡೋರ್ ಗೇಮ್ಸ್ that play that you play? Throw ball, basketball, ಮತ್ತ ಥ್ರೋಬಾಲ್, ಬಾಸ್ಕೆಟ್ಬಾಲ್, etc. Next, are there any game that girl cannot play? Can girls play cricket? Yes, girls can play. Yes, girls can play cricket. There is no game. Are there any game that girls cannot play? No such games are there. Girls can play all the games. ಹುಡುಗಿಯರು ಎಲ್ಲ ಆಟವನ್ನ ಆಡ್ತಾರೆ ಈಗ. No such games are there. ಈಗ ಹುಡುಗಿಯರೆಲ್ಲ ಆಟನ ಆಡಕುಂತಾರಪ್ಪ. Play different games in groups. Answer the given questions after playing. ನೀವು ಆಟವನ್ನ ಆಡಿದ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಯಾರ. Did you enjoy playing the game? Why? Yes, I enjoy playing the games because it is fun. Because it is fun. It is fun for me. How did you feel after playing the games? Fun ಅಂತ ಹೇಳ್ತಿ. Funny. Happy. ನಿಮ್ಗೆ ಹೆಂಗ ಅನ್ಸುತ್ತ ಹಂಗ. Have you ever lost in the game? If yes, how did you feel? Yes, I feel sad. ನಿಮ್ಗೆ ಏನಾಗಿರುತ್ತ ಅವಾಗ ಬೇಜಾರಾಗಿರುತ್ತ. I feel sad
ಬೇಜಾರ್ ಮಾಡ್ಕೋಬಾರ್ದಾದ್ರೆ. Do you feel happy if you win a game or five? Yes, because winning game is happy moment. Winning in game is happy moment. Activity 4 ನೋಡ್ರಿ. Below is a list of some games. Put a right mark in the correct column where the game is played. One is done for you. ಇಲ್ಲಿ ಕೆಲವೊಂದಿಷ್ಟು ಆಟಗಳನ್ನ ಕೊಟ್ರ ಅವು ಇಂಡೋರ್ ಗೇಮ್ಸ್ ಒಳಾಂಗಣ ಆಟಗಳೇ. ಒಳಾಂಗಣ ಆಟನ ಅಥವಾ ಹೊರಾಂಗಣ ಆಟನ ಅನ್ನೋದನ್ನ ಹೇಳ್ರಿ ಅಂತ ಹೇಳ. ಚೆಸ್ ಇಂಡೋರ್ ಗೇಮು, ಕೇರಮ್ ಅದು ಇಂಡೋರ್ ಗೇಮು, ವಾಲಿಬಾಲ್ ಔಟ್ಡೋರ್ ಗೇಮು, ಹಾಪ್ ಸ್ಕಾಚ್ ಔಟ್ಡೋರ್ ಗೇಮು, ಚೌಕಾಬಾರ ಇಂಡೋರ್ ಗೇಮು, ಲಗೋರಿ ಔಟ್ಡೋರ್ ಗೇಮು, ಕ್ರಿಕೆಟ್ ಔಟ್ಡೋರ್ ಗೇಮು, ಹೈಡ್ ಅಂಡ್ ಸೀಕ್ ಇಂಡೋರ್ ಆಡ್ಬೋದು ಔಟ್ಡೋರ್ ಆಡ್ಬೋದು ಎರಡೂ ಇದು. ಇಂಡೋರ್ ಅಂಡ್ ಔಟ್ಡೋರ್ ಒಳಗಡೆನ ಆಡಿದ್ರು ನಡಿತೈತಿ, ಹೊರಗಡೆ ಆಡಿದ್ರು ನಡಿತೈತಿ. ಕಣ್ಣ ಮುಚ್ಚಾಲಿ ಅನ್ನ. ಸ್ಕಿಪ್ಪಿಂಗ್ ರೋಪ್ ಇದನ್ನ ಒಳಗಡೆ ಆಡಿದ್ರು ನಡಿತೈತಿ, ಹೊರಗಡೆ ಆಡಿದ್ರು ನಡಿತೈತಿ. ಹಗ್ಗದಿಂದ ಆಟ ಆಡೋದು. ಮಾರ್ಬಲ್ಸ್ ಇದು ಔಟ್ಡೋರ್. ಕಬಡ್ಡಿ ಔಟ್ಡೋರ್. ಬಾಸ್ಕೆಟ್ ಬಾಲ್ ಔಟ್ಡೋರ್. ಸ್ನೇಕ್ ಅಂಡ್ ಲ್ಯಾಡರ್ ಹಾವು ಏಣಿ ಆಟ ಇಂಡೋರ್ ಗೇಮ್ಸ್. ನೆಕ್ಸ್ಟ್ ನೋಡ್ರಿ, look at activity. Look at the pictures below. Ball. What are these? These are balls. These are balls. Do they look the same? Yes, but different size. But differ in size. ಅವು ಅಳತೆಯಲ್ಲಿ ಬೇರೆ ಇವೆ ಆದ್ರೆ. How do they differ in size? Which ball do you think is heavier? Why? Basketball. Basketball is heavier because it is big. Because it is big. Next. ಇಲ್ಲಿ ನೋಡ್ರಿ ವರ್ಕ್ಶೀಟ್ ಕೊಟ್ರ. Look at these picture. Name the game. ಚನ್ನೆ ಮನೆ ಅಂತ ನೋಡ್ರಿ. ಚನ್ನೆ ಮನೆ. ಚೌಕಾಬಾರ. ಚಕ್ಕ ಅಂತಾನೆ ಹೇಳ್ತಾರೆ ಚಕ್ಕಾಟ. ಇದು ಆನೆಕಲ್ಲು. ಪೇಪರ್ ವಿಂಡ್ ವೇಲ್. ಪೇಪರ್ ವಿಂಡ್ ವೇಲ್. ಪೇಪರ್ ವಿಂಡ್ ವೇಲ್ ಮಾಡೋದನ್ನ ನೋಡಿದ್ರಲ್ಲ ಅದು. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಚೆನ್ನಾಗಿ ಪೇಪರ್ ವೀಲ್ ಮಾಡೋದನ್ನ ಒಂದ್ಸರಿ ಕಲಿಸಿ. ಒಂದ್ಸರಿ ನೀವು ಹೇಳ್ಕೊಟ್ರೆ ಅವ್ರು ಚೆನ್ನಾಗಿ ಮಾಡೋದನ್ನ ಕಲಿತಾರ. ಚೆಸ್, ಟೇಬಲ್ ಟೆನ್ನಿಸ್. ಇಲ್ಲಿ ನೋಡ್ರಿ, ನೇಮ್ ದ ಮಟೀರಿಯಲ್ ರಿಕ್ವೈರ್ಡ್ ಟು ಪ್ಲೇ ದೀಸ್ ಗೇಮ್ ಅಂಡ್ ರೈಟ್ ಇನ್ ದ ಸ್ಪೇಸ್ ಗಿವನ್. ಒನ್ ಇಸ್ ಡನ್ ಫಾರ್ ಯು. ಚೌಕಾಬಾರಕ್ಕ ಶೆಲ್ಸ್ ಬೇಕು. ಕ್ರಿಕೆಟ್ ಬಾಲ್ ಬ್ಯಾಟ್. ಬಾಲ್ ಅಂಡ್ ಬ್ಯಾಟ್. ಲಗೋರಿ ಇದಕ್ಕೂ ಬಾಲ್ ಬೇಕಲ್ವಾ. ಬಾಲ್ ಮತ್ತ ಕಲ್ಲು ಬೇಕು, ಸ್ಟೋನ್ಸ್. ಫುಟ್ಬಾಲ್ ಬಾಲ್ ಬೇಕು ಇದಕ್ಕೂ. ಆನೆಕಲ್ಲು
ಸ್ಟೋನ್ಸ್, ಕಲ್ಲುಗಳು ಬೇಕು. ಸ್ಟೋನ್ಸ್ ಆರ್ ಕಲ್ಲು. ಸ್ಕಿಪ್ಪಿಂಗ್, ರೋಪ್, ಥ್ರೆಡ್. ಮಾರ್ಬಲ್ಸ್, ಮಾರ್ಬಲ್ ಬೇಕಿದಕ್ಕೆ. ಮಾರ್ಬಲ್ಸ್. ಸ್ವಿಂಗಿಂಗ್, ಟ್ರೀ ಬೇಕು. ಹಾಕಿ, ಹಾಕಿ ಸ್ಟಿಕ್, ಹಾಕಿ ಸ್ಟಿಕ್ ಬೇಕು. ಚೆಸ್, ಚೆಸ್ ಬೋರ್ಡ್ ಬೇಕು. ಚೆಸ್ ಬೋರ್ಡ್ ಅಂಡ್ ಪಾನ್ಸ್, ಪಾನ್ಗಳು ಬೇಕು. ನೆಕ್ಸ್ಟ್, ವರ್ಕ್ಷೀಟ್ 3. Draw line to match the game as an indoor or outdoor game. One is done for you. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಒಂದನ್ನ ಹೇಳ್ಯಾರ. ರನ್ನಿಂಗ್ ಔಟ್ಡೋರ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಚೆಸ್ ಇಂಡೋರ್. ಚೆಸ್ ಇಂಡೋರ್. ಇದು ಔಟ್ಡೋರ್. ಕ್ರಿಕೆಟ್ ಔಟ್ಡೋರ್. ಕ್ರಿಕೆಟ್ ಔಟ್ಡೋರ್ ಗೇಮ್. ನೆಕ್ಸ್ಟ್ ಚೌಕಾಬಾರ ಇಂಡೋರ್. ಚುಕ್ಕಿ ಆಟ ಇಂಡೋರ್. ಸ್ನೇಕ್ ಅಂಡ್ ಲ್ಯಾಡರ್, ಹಾವು ಏಣಿ ಇಂಡೋರ್. ಮಾರ್ಬಲ್ಸ್ ಔಟ್ಡೋರ್ ನಲ್ಲಿ ಆಡಿದ್ರೆ ಚೆನ್ನಾಗಿರುತ್ತದು. ಮಾರ್ಬಲ್ಸ್. ಲಗೋರಿ ಔಟ್ಡೋರ್. ಚನ್ನೆ ಮನೆ ಇಂಡೋರ್. ದಿಸ್ ಈಸ್ ಇಂಡೋರ್ ಗೇಮ್. ಟಗ್ ಆಫ್ ವಾರ್ ಔಟ್ಡೋರ್. ನಾಟ್ ಅಂಡ್ ಕ್ರಾಸಸ್, ನಾಟ್ಸ್ ಅಂಡ್ ಕ್ರಾಸಸ್ ಔಟ್ಡೋರ್. ಫುಟ್ಬಾಲ್ ಔಟ್ಡೋರ್. ಎಲ್ಲ ನೋಡ್ರಿ. ನೆಕ್ಸ್ಟ್, read and clue and identify. Read the clues and identify the game from the box given below. Skipping, hopping, hide and seek, basketball, cricket, lagori, hockey, volleyball, chokobara, badminton, football, kabaddi, table tennis, chess, tug of war. A game played in the field outside with the bat and ball is cricket. ಇದು ಯಾವುದು? ಕ್ರಿಕೆಟ್. A game played with the shells. A game ಚೌಕಾಬಾರ. ಚೌಕಾಬಾರ. A game in which you jump a rope is skipping. Skipping alwa? Skipping. Next, a game in which you close your eyes is hide and seek. Hide and seek. Hide and seek. Next, a game where you kick a ball is football. Football. A game with the net is volleyball. ಬ್ಯಾಡ್ಮಿಂಟನ್ ಗೆ ನೆಟ್ ಬೇಕು, ವಾಲಿಬಾಲ್. Volleyball. A game where we file a stone is, ಇದು ಯಾವುದು? Stones.
ಲಗೋರಿ. ಲಗೋರಿ. A game with 7 players is a game with 7 players in one team is ಒಂದು ಆಟದಲ್ಲಿ 7 ಜನ ಇರೋದು ಕಬಡ್ಡಿ. ಕಬಡ್ಡಿ ಒಂದು ಗುಂಪಿನಲ್ಲಿ 7 ಜನ ಇರೋದು ಕಬಡ್ಡಿ ಆಟ. A game using a table is ಟೇಬಲ್ ನ ಯೂಸ್ ಮಾಡಿ ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್. ನೆಕ್ಸ್ಟ್, a game played with a rope is ಇಲ್ಲೊಂದು ಬಂದಿತ್ತಲ್ಲ ರೋಪ್. tug of war. Tug of war. War. Okay. Next. Rearrange the letter to find the name of game. One is done for you. ಇಲ್ಲಿ ನೋಡ್ರಿ, ಫುಟ್ಬಾಲ್. ಇದನ್ನ ಸ್ಪೆಲ್ಲಿಂಗ್ ನ ಸ್ವಲ್ಪ ಹಿಂದ ಮುಂದೆ ಮಾಡ್ಯಾರ, ಅದನ್ನ ರಿಅರೇಂಜ್ ಮಾಡಿದ್ರೆ ಫುಟ್ಬಾಲ್ ಆಗುತ್ತ. ಇದೇನಾಗುತ್ತ, ಸ್ಕಿಪ್ಪಿಂಗ್ ಆಗುತ್ತ. ಸರಿನಾ? ಇದು ಚೆಸ್. ಕ್ಯಾರಮ್. ಕ್ರಿಕೆಟ್. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಐ ಆಮ್ ಸೇಫ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಈ ಚಾನಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ ಮಕ್ಕಳಿಗೆ ಚೆನ್ನಾಗಿ ಓದಿಸಿ.